ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಪಂಚರಾಜ್ಯ ಸರ್ಕಾರ ರಚನೆ ಕುತೂಹಲ. 9ರಂದು ಬಂಗಾಳ ಸಿಎಂ ಪ್ರಮಾಣ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಎಡಪಕ್ಷಗಳ ಜತೆ ವಿಜಯ್ ದೋಸ್ತಿ. ಕೇರಳ ಮುಖ್ಯಮಂತ್ರಿ ರೇಸ್ನಲ್ಲಿ 3. ಪುದುಚೇರಿಗೆ ರಂಗಸ್ವಾಮಿ. ಕಬ್ಬು ಬೆಂಬಲ ಬೆಲೆ ಕ್ವಿಂಟಾಲ್ಗೆ ₹365. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಸಿಸಿಇಎ ಸಭೆಯಲ್ಲಿ ನಿರ್ಧಾರ. ರಾಜ್ಯ ಆಡಳಿತ ಸುಧಾರಣೆಗೆ ಹ್ಯಾಕಥಾನ್ ಬಲ. ಐಟಿ ಹಬ್ ಬೆಂಗಳೂರಿನಲ್ಲಿ ಮೇ 16ರಂದು ಪ್ಯಾನ್ ಇಂಡಿಯಾ ಐಐಟಿ ಬೃಹತ್ ಸಮ್ಮೇಳನ. ಎಂಟನೇ ಕ್ಲಾಸ್ವರೆಗೆ ಪ್ರಾಥಮಿಕ, 12ನೇ ಕ್ಲಾಸ್ವರೆಗೆ ಹೈಸ್ಕೂಲ್. ರಾಜ್ಯದ ನೂತನ ಶಿಕ್ಷಣ ನೀತಿ ನಾಳೆ ಸಚಿವ ಸಂಪುಟದ ಸಭೆಯಲ್ಲಿ ನಿರ್ಣಯ ಆಗುವ ಸಾಧ್ಯತೆ. ರಾಜಧಾನಿಗೆ ಆರ್ಥಿಕ ಮಾಸ್ಟರ್ ಪ್ಲಾನ್. ಐಎಸ್ಇಜಿ ಜತೆಗೆ ಸರ್ಕಾರ ಒಡಂಬಡಿಕೆ. 3 ತಿಂಗಳಲ್ಲಿ ವರದಿ ಸಲ್ಲಿಕೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ನಗರದ ಹಲವೆಡೆ ತುಂತುರು ಮಳೆ. ಕೆಐಎಲ್ನಲ್ಲಿ ಅತ್ಯಾಧುನಿಕ ಸುರಕ್ಷತಾ ವ್ಯವಸ್ಥೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಒಳಗಿನ ಅಪಘಾತ ತಡೆಗೆ ಹೊಸ ವ್ಯವಸ್ಥೆ. ಎಐ ಕ್ಯಾಮೆರಾಗಳಿಂದ ನಿಗಾ ತಂತ್ರಜ್ಞಾನ. ಪೀಣ್ಯ ಫ್ಲೈಓವರ್ ನಿರ್ಬಂಧ. ಟ್ರಾಫಿಕ್ ಜಾಮ್. ಸಮರ್ಥ ಪರೀಕ್ಷೆ ಹಿನ್ನೆಲೆಯಲ್ಲಿ 3 ದಿನ ಬಂದ್. ವಿಶ್ವಯಾನದಲ್ಲಿ ದಾಖಲೆ ಬರೆದ ಪುಟ್ಟ ಹಕ್ಕಿ. 95 ಗಂಟೆಗಳಲ್ಲಿ 4750 ಕಿಲೋಮೀಟರ್ ನಿರಂತರ ಹಾರಾಟ ನಡೆಸಿದ ಅಪಾಪಂಕ್. ಎಂಟರಿಂದ ಕಬ್ಬನ್ ಪಾರ್ಕ್ನಲ್ಲಿ ಮಾವು ಹಲಸು ಮೇಳ. ರೈತರಿಂದ ಗ್ರಾಹಕರಿಗೆ ತಾಜಾ ಹಣ್ಣಿನ ಮಾರಾಟ. ಉತ್ತರ ಕನ್ನಡ ಜಿಲ್ಲೆಯ ಕರಿ ಇಶಾಡ್ ವಿಶೇಷ ಆಕರ್ಷಣೆ.